ವಿದ್ಯಾರ್ಥಿಗಳೇ, ನಾವು ಇವತ್ತು ಮಧ್ಯಯುಗದ ಯುರೋಪಿನ ಬಗ್ಗೆ ತಿಳಿದುಕೊಳ್ತಾ ಇದ್ದೇವೆ. ಅದರಲ್ಲಿ ಒಂದು ಊಳಿಗೆ ಮಾನ್ಯ ಪದ್ಧತಿ ಅಂತ ಬರ್ತದೆ. ಊಳಿಗೆ ಮಾನ್ಯ ಪದ್ಧತಿ ಅಂದರೆ ಏನು? ಬಲಿಷ್ಠರು ಮತ್ತು ದುರ್ಬಲರ ನಡುವೆ ಆದಂತಹ ಒಪ್ಪಂದ. ಬಲಿಷ್ಠರಿಂದ ಭೂಮಿಯನ್ನು ಪಡೆದಂತಹ ರೈತ ಆ ಬಲಿಷ್ಠ ಧನಿಯ ಸೇವೆಯನ್ನು ಮಾಡಲು ಒಪ್ಪಿಕೊಳ್ಳುವುದು. ಆ ಬಲಿಷ್ಠ ಧನಿ ಪ್ರತಿಯಾಗಿ ಆ ದುರ್ಬಲ ವ್ಯಕ್ತಿಗೆ ರಕ್ಷಣೆಯನ್ನು ಕೊಡ್ತಕ್ಕಂಥ ಒಂದು ಒಪ್ಪಂದ ಇದೆ. ಈ ಊಳಿಗೆ ಮಾನ್ಯ ಪದ್ಧತಿ ಯಾವ ರೀತಿ ಆಗಿದೆ ಅಂತಕ್ಕಂಥದ್ದನ್ನು ನಾವು ಒಂದು ಚಟುವಟಿಕೆ ಮುಖಾಂತರ ನೋಡೋಣ. ನಮಸ್ಕಾರ ಧನಿಗಳೇ. ಏನು ಬಂದದ್ದು? ನಮಗೆ ಸ್ವಲ್ಪ ಉಳಲು ಭೂಮಿಯನ್ನು ಕೊಡಿ, ನಾವು ನೀವು ಹೇಳಿದಾಗೆ ಮಾಡುತ್ತೇನೆ. ಅವಾಗ ಬಂದು ನನ್ನ ಕೆಲಸವನ್ನು ಮಾಡಿಕೊಡಬೇಕು. ಆಯ್ತು ಧನಿಗಳೇ, ಇದಕ್ಕೆ ಪ್ರತಿಯಾಗಿ ನನಗೆ ನೀವು ರಕ್ಷಣೆಯನ್ನು ಕೊಡಬೇಕು. ಆಯ್ತು, ನಿನಗೆ ಯಾವುದೇ ಅಡ್ಡಿ ಹತ್ತಕ್ಕ ಬಂದರೂ ನಾನು ನೋಡಿಕೊಳ್ಳುವುದು ನನ್ನ ಜವಾಬ್ದಾರಿ.